ಕಾನೂನು ತನಿಖೆಯ ಸುಳಿಗೆ ಎಚ್.ಡಿ. ರೇವಣ್ಣ ಕುಟುಂಬ ಸಿಲುಕಿದೆ. ಕಾನೂನು ತನಿಖೆ ಸುಳಿಗೆ ಸಿಲುಕಿದ ಎಚ್.ಡಿ. ರೇವಣ್ಣ ಕುಟುಂಬ. ಎಚ್.ಡಿ. ರೇವಣ್ಣ ಕುಟುಂಬದ ವಿರುದ್ಧ ಸಾಲು ಸಾಲು ಪ್ರಕರಣಗಳು. ಕಿಡ್ನಾಪ್ ಪ್ರಕರಣದಲ್ಲಿ 10 ದಿನ ಜೈಲು ಅನುಭವಿಸಿದ್ದ ರೇವಣ್ಣ 3 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ರು, 6 ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು. ಇನ್ನು ಅತ್ಯಾಚಾರ ಕೇಸ್ನಲ್ಲಿ ರೇವಣ್ಣ ಅವರ ಪುತ್ರ ಕಿರಿಯ ಮಗ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನವಾಯಿತು. ಇನ್ನೂ ಕೂಡ ಅವರು ಜೈಲಿನಲ್ಲಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಹಾಗೆಯೇ ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೂ ಕೂಡ ಸಂಕಷ್ಟ ಎದುರಾಗಿತ್ತು. ಆ ಪ್ರಕರಣದಲ್ಲಿ ಅವರು ಕೂಡ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಕೆಆರ್ ನಗರ ಹಾಸನಕ್ಕೆ ಹೋಗುವಂತಿಲ್ಲ ಅಂತ ಹೇಳಿ ಷರತ್ತನ್ನು ವಿಧಿಸಿ ಬೇಲನ್ನು ಕೊಡಲಾಗಿದೆ. ಇನ್ನು ಸಂತ್ರಸ್ತೆಯನ್ನ ಮನೆಯಿಂದ ಕಾರ್ನಲ್ಲಿ ಕರೆದೊಯ್ದ ಆರೋಪ ಇತ್ತು ಭವಾನಿ ರೇವಣ್ಣ ಅವರ ವಿರುದ್ಧ. ಇದೀಗ ಅವರ ಹಿರಿಯ ಪುತ್ರ ಸೂರಜ್ ವಿರುದ್ಧವೂ ಕೂಡ ಗಂಭೀರ ಆರೋಪ ಕೇಳಿಬಂದಿದೆ. ಇಡೀ ಕುಟುಂಬಕ್ಕೆ ಲೈಂಗಿಕ ದೌರ್ಜನ್ಯ ಪ್ರಕರಣ ದೊಡ್ಡ ಉರುಳಾಗಿ ಪರಿಣಮಿಸ್ತಾ ಇದೆ. ಕಾನೂನು ಸಂಕಷ್ಟ ಪದೇ ಪದೇ ರೇವಣ್ಣ ಅವರ ಕುಟುಂಬವನ್ನು ಕಾಡ್ತಾ ಇದೆ. ಭವಾನಿ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ನೋಡ್ತಾ ಇದ್ದೀರಿ. ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗದೆ ತಲೆಮರೆಸ್ಕೊಂಡಿದ್ರು. ಆಮೇಲೆ ಹೈಕೋರ್ಟ್ ಮೆಟ್ಟಿಲೇರಿದ್ರು. ನಿರೀಕ್ಷಣಾ ಬೇಲ್ ಸಿಕ್ಕಿತ್ತು ಅವರಿಗೆ. ಅದಾದಮೇಲೆ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಕೆಆರ್ ನಗರಕ್ಕೆ ಹೋಗುವಂತಿಲ್ಲ ಅಂತ ಹೇಳಿ ಷರತ್ತನ್ನು ವಿಧಿಸಿ ಬೇಲನ್ನು ಕೊಡಲಾಗಿತ್ತು. ಮತ್ತು ಆ ಹಾಸನಕ್ಕೂ ಕೂಡ ಭವಾನಿ ರೇವಣ್ಣ ಕಾಲಿಡುವಂತಿಲ್ಲ. ಇದು ಭವಾನಿ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್. ಸೂರಜ್ ವಿರುದ್ಧ ಇದೀಗ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪ. ಜಾಮೀನು ರಹಿತ ಪ್ರಕರಣವಾಗಿರುವ ಹಿನ್ನೆಲೆಯಲ್ಲಿ ಸೂರಜ್ ರೇವಣ್ಣ ಬಂಧನವಾಗಿದೆ. ಪೊಲೀಸ್ ವಶದಲ್ಲಿದ್ದಾರೆ, ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಸಾಕಷ್ಟು ಸೆಕ್ಷನ್ಗಳನ್ನು ಹಾಕಲಾಗಿದೆ. ಸಂತ್ರಸ್ತ ಕೊಟ್ಟಂತಹ ದೂರಿನ ಮೇರೆಗೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಲಾಗಿದೆ. ಹಿಮ್ಸ್ ಆಸ್ಪತ್ರೆಯಲ್ಲಿ ಸಂಜೆ 4 ಗಂಟೆ ಸುಮಾರಿಗೆ ಸೂರಜ್ ರೇವಣ್ಣರನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ. ಇಲ್ಲೂ ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಕೆಲಸ ಕೊಡಿಸೋದಾಗಿ ಆಮಿಷ ಒಡ್ಡಿದ್ರು ಅಂತ ಹೇಳಿ ಸೂರಜ್ ರೇವಣ್ಣ ವಿರುದ್ಧ ಸಂತ್ರಸ್ತ ಯುವಕ ಆರೋಪವನ್ನು ಮಾಡಿದ್ದ. ಯಾವಾಗ ಪರಿಚಯ ಆಯಿತು ಅಂದರೆ MP ಎಲೆಕ್ಷನ್ ಟೈಮ್ನಲ್ಲಿ ಪರಿಚಯ ಆಯಿತು. ನಂಬರ್ ಎಕ್ಸ್ಚೇಂಜ್ ಆಯಿತು. 4 ದಿನಗಳ ಹಿಂದೆ ಸೂರಜ್ ರೇವಣ್ಣ ಫೋನ್ ಮಾಡಿ ನನ್ನನ್ನು ಕರೆದ್ರು. ನಾನು ಹೋದೆ. ಆಗ ನಡೆಯಬಾರದ ಘಟನೆ ನಡೆದು ಹೋಯಿತು ಅಂತ ಹೇಳಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ ಬಳಿಯೂ ಕೂಡ ಬಾಯಿ ಬಿಡಬೇಡ, ಒಂದು ವೇಳೆ ಹೇಳಿದ್ದೆ ಆದರೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನೋ ಆರೋಪ ಇದೆ. ಇನ್ನು ರೇವಣ್ಣ ಅವರ ವಿಚಾರವನ್ನು ನೋಡಿದರೆ ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಪ್ರಕರಣ, ಕಿಡ್ನಾಪ್ ಸಂತ್ರಸ್ತೆಯ ಮಗನ ದೂರಿನ ಅನ್ವಯ ಕೇಸ್ ದಾಖಲಾಗಿತ್ತು. ಎಚ್.ಡಿ. ರೇವಣ್ಣ 10 ದಿನ ಜೈಲುವಾಸವನ್ನು ಅನುಭವಿಸಿದ್ರು. 3 ದಿನ ಎಸ್ಐಟಿ ಕಸ್ಟಡಿಯಲ್ಲಿದ್ದರು. ಹಾಗೆಯೇ 6 ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು.